ನಮ್ಮ ಮಮ್ಮಿ ನೋಡಿ ನಾನು ಊಟ ಮಾಡಿಲ್ಲ ಅಂದ್ಬಿಟ್ಟು ಕ್ಯಾರಿಯರ್ ಬಾಕ್ಸ್ ಎಲ್ಲ ತೊಗೊಂಡಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ವಾಯ್ಸಸ್ ಬರುತ್ತೆ, ಬಟ್ ಇಗ್ನೋರ್ ಮಾಡಿ. ಅಡ್ಜಸ್ಟ್ ಇದೆ. ಚಂದಿದೆಯಾ? ಚೆನ್ನಾಗಿತ್ತಾ? ಇವತ್ತು ಬಂದಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು. ಈಗ ಹಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ನಾವು ಇಶಾ ಫೌಂಡೇಶನ್ಗೆ ಹೋಗ್ತಿದ್ದೀವಿ, ಬ್ಯಾಂಗ್ಳೂರಲ್ಲಿರೋದು. ಸೊ ನಮ್ಮ ಸಿಸ್ಟರ್ಸ್ ನೋಡಿದ್ರು, ಬಟ್ ನಮ್ಮ ಆಂಟಿ ನೋಡಿದ್ದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಿದ್ವಿ. ಸೊ ಈ ವ್ಲಾಗ್ನ ಕಂಪ್ಲೀಟ್ ನೋಡಿ. ಸೊ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಮ್ಮ ಮಮ್ಮಿ ನೋಡಿ ನಾನು ಊಟ ಮಾಡಿಲ್ಲ ಅಂದ್ಬಿಟ್ಟು ಕ್ಯಾರಿಯರ್ ಬಾಕ್ಸ್ ಎಲ್ಲ ತೊಗೊಂಡಿದ್ದಾರೆ. ಪಪ್ಪ ರೆಸ್ಪಾನ್ಸಿಬಿಲಿಟಿ ನೋಡಿ, ಎಲ್ಲೇ ಹೊರಗೆ ಹೋಗಂಗಿದ್ರು ಅವರು ಮೋಟ್ರ್ ಹಾಕಿಬಿಟ್ಟು ನೀರೆಲ್ಲ ನೋಡಿಕೊಂಡು ನಮ್ಮ ಚಾರುಗೆ ಎಲ್ಲ ಆರಾಮ್ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ತಾರೆ. ಅಷ್ಟು ರೆಸ್ಪಾನ್ಸಿಬಿಲಿಟಿ ಮೈ ಡ್ಯಾಡ್ ಅಲ್ಲ ಪಪ್ಪ? ಬಾಯ್. ನೋಡಿ ಎಷ್ಟು ಕ್ಯೂಟ್ ಇದೆ ಪ್ಯಾರೆಟ್. ಏನಾದ್ರು ನಿಮ್ಮ ಕಟೂರಿ? ಹಾಯ್ ಕಟೂರಿ, ಹಾಯ್. ಎಷ್ಟು ಕ್ಯೂಟ್ ಇದೆ ಆಂಟಿ. ಇದು ಕ್ಯೂಟಾಗಿ ಕೂತಿದೆ ನೋಡಿ. ಇರುತ್ತಾ? ಹಂಗೆ ಮಾಡ್ಬೇಕು ತರಬೇಕಾ? ಈಗ ಸೊ ಇವಾಗ ಕಾರಲ್ಲಿ ಬಂದಿದ್ದೀವಿ. ಕಾರಲ್ಲಿ ಬಂದು ಕೂತಿದ್ದೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ವಾಯ್ಸಸ್ ಬರುತ್ತೆ, ಬಟ್ ಇಗ್ನೋರ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು. ಸೊ ಲಾಸ್ಟ್ ಟೈಮು ನಾವು ಅಲ್ಲಿ ಬೇಗ ಹೋಗ್ಬೋದು ಅಂದ್ಬಿಟ್ಟು ನಾನು ಅರೌಂಡ್ 4:30 ಬಿಟ್ಟಿದ್ವಿ ಮನೆ. ಬಟ್ ಲಿಟ್ರಲಿ ಗುರುಗಂಟೆಪಾಳ್ಯ ಸಿಗ್ನಲಲ್ಲಿ ಒಂದು ಅರೌಂಡ್ 2 to 3 hours ವೆಯ್ಟ್ ಮಾಡಿದ್ವಿ ಆ ಟ್ರಾಫಿಕ್ ಜಾಮಲ್ಲಿ. ಸೊ ಅದರಿಂದನೇ ನಾವು ಇವಾಗ ಒಂದು ಸ್ವಲ್ಪ ಬೇಗ ಬಿಡೋಣ ಅಂತ 3 ಗಂಟೆಗೆ ಟ್ರೈ ಮಾಡಿದ್ವಿ. ಬಟ್ ಗೊತ್ತಲ್ವಾ, ಅಂದ್ಕೊಂಡಿದ್ದು ಯಾವುದು ಆಗಲ್ಲ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ 3:45 ಬಿಟ್ವಿ. ಅಟ್ಲೀಸ್ಟ್ ಒಂದು 5:30 ಹಂಗೆ ಹೋದರೆ, 5:30 ಇಲ್ಲ ಅಂದರೆ 6 ಗಂಟೆ ಅಟ್ಲೀಸ್ಟ್ ಹೋದರೆ ನಾವು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ವೀಡಿಯೋಸ್ ಎಲ್ಲ ಚೆನ್ನಾಗಿರುತ್ತೆ, ಫೋಟೋಸ್ ತೊಗೊಬಹುದು ಅಂತ. ಬಟ್ ನೋಡಬೇಕು ಏನಾಗುತ್ತೋ ಇನ್ನೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಏನು ಅಂತ, ಟ್ರಾಫಿಕ್ ಇರುತ್ತಾ ಇರಲ್ಲ ಅಂತ ಹೇಳ್ತೀನಿ. ಗಾಯ್ಸ್, ಈಗ ಜಸ್ಟ್ ರೀಚ್ ಆದ್ವಿ. ಟೈಮ್ ಈಗ 6:30 ಆಗ್ತಿದೆ. ಸೊ ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಅಲ್ಲೇ ಇದೆ ನೋಡಿ ಸದ್ಗುರು ಟೆಂಪಲ್. ಸೊ ಇವಾಗ ಹಾಕೊಂಡು ಹೋಗ್ತಾ ಇದ್ದೀವಿ ನೋಡಿ ಬೆಟ್ಟ. ಸೊ ಗಾಯ್ಸ್, ಈಗ ಜಸ್ಟ್ ರೀಚ್ ಆಗಿದ್ದೀವಿ ಈಶಾ ಟೆಂಪಲ್ಲು. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಪ್ಪ ನಿಂತಿದ್ದಾರೆ. ಸೊ ಇವಾಗ ಜಸ್ಟ್ ಕಾರಿಂದ ಇಳಿದಿದ್ದೀವಿ. ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ನೋಡಿ ಆಂಟಿ ಹೇಗಿದೆ? ಚಂದಿದೆಯಾ? ಬನ್ನಿ, ಇನ್ನೂ ಒಳಗಡೆ ಮಸ್ತಿದೆ. ಸೊ ಇವಾಗ ಪರವಾಗಿಲ್ಲ. ಸಂಭವ್ ನಾವು ಬೆಳಕಿರೋವಾಗನೇ ಬಂದಿದ್ದೀವಿ. ಇಲ್ಲಿ ನೋಡಿ ಮಾಯಾ ಇದ್ದಾಳೆ. ಆಂಟಿ ಹಾಯ್ ಮಾಡಿ. ಹಾಯ್ ಮಾಡಪ್ಪ. ಸೊ ಗೈಸ್, ಈಗ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಸೊ ಇಲ್ಲಿ ಟೆಂಪಲ್ ನೋಡ್ಬೋದು. ಸೊ ಹೀಗಿದೆ ಈಶಾ ಟೆಂಪಲ್ ಎಂಟ್ರೆನ್ಸಲ್ಲಿ. ಸೊ ಯಾರಾದರೂ ಬರಬೇಕಂದ್ರೆ ಸೊ ನನ್ನ ಸಜೆಷನ್ ಬಂದು ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಒಳ್ಳೆಯದು. ಫೌಂಡೇಶನ್ ಬಂದು ಇದು ನಂದು ಬೆಂಗಳೂರಲ್ಲಿ 3ನೇ ವಿಸಿಟು. ಕೊಯಮತ್ತೂರಲ್ಲಿ ಒಂದ್ಸಲ ಹೋಗಿದ್ದೆ. ಸೊ ತುಂಬ ಚೆನ್ನಾಗಿ ನನಗೆ ಯಾವಾಗೂ ಇಲ್ಲಿ ಬಂದರೆ ಪೀಸ್ಫುಲ್ ಅನಿಸುತ್ತೆ. ಸೊ ಅದಕ್ಕೆ ನಾನು ಯಾವಾಗ ಫ್ರೀ ಇರೋವಾಗೆಲ್ಲ ಈಶಾಗೆ ಬರ್ತಾಯಿರ್ತೀನಿ. ಆ್ಯಂಡ್ ನಿಮಗೂ ಎಲ್ಲರ ಔಟ್ ಆಫ್ ಸ್ಟೇಷನ್ ಹೋಗಬೇಕು, ಯಾರು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಬಂದು ಈಶಾ ಫೌಂಡೇಶನ್. ಬರಬಹುದು ಎಲ್ಲರೂ. ಸೊ ಇಲ್ಲಿ ಇಷ್ಟು ಸ್ಪೀಷಿಯಸ್ ಆಗಿದೆ ಜಾಗ, ಆರಾಮಾಗಿ ಹೋಗ್ಬೋದು. ಗಾಯ್ಸ್, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬಂದು ಕೂತಿದ್ವಿ. ಸೊ ನನಗೆ ಯೂಶ್ವಲಿ ಮುಂದೆ ಕೂತ್ಕೊಂಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಮುಂದೆ ಬಂದಿದ್ದೀವಿ.
ಜಸ್ಟ್ ಲೈಟ್ ಶೋ ಮುಗೀತು. ಸೊ ಈಗ ನಾವು ಆರತಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಅಲ್ಲಿ ಒಳಗಡೆ ಅಲ್ಲೂ ಇರೋಲ್ಲ ವೀಡಿಯೋ. ಸೊ ಆರತಿ ತೊಗೊಂಡು ಹೊರಗೆ ಬಂದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಇವಾಗ ನಾವು 9:15ಕ್ಕೆ ಶಯನ ಆರತಿ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಎಲ್ಲರೂ ಇಲ್ಲಿ. ಆ್ಯಂಡ್ ನಾವಿಲ್ಲೆಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಶಯನ ಆರತಿ 9:15ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಮುಗಿಸ್ಕೊಂಡೇ ಹೋಗೋಣ ಅಂತ. ಹೇಗಿರುತ್ತೆ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು, ನೋಡೋಣ ಹೇಗಿರುತ್ತೆ ಅಂತ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಲೈಟ್ ಶೋ ಸಕ್ಕತ್ತಾಗಾಯಿತು. ನಾನು ಆಲ್ರೆಡಿ ಕ್ಲಿಪ್ಸ್ ಹಾಕಿದ್ದೆ, ಸೊ ನೀವು ನೋಡಿರ್ತೀರ. ತುಂಬ ಚೆನ್ನಾಗಾಗಿದೆ. ಸೊ ಇದೆಲ್ಲ ಮುಗಿಸ್ಕೊಂಡು ಇಫ್ ಪಾಸಿಬಲ್ ಆದರೆ ಆರತಿದು ವಿಡಿಯೋ ಮಾಡೋಕ್ಕಲ್ಲೋ ಇದ್ದರೆ ಮಾಡ್ತೀನಿ, ಆರೆಲ್ಸ್ ಇಲ್ಲ. ಸೊ ಕಾರಲ್ಲಿ ಹೋಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಿ ಯು. ಸೊ ಗಾಯ್ಸ್, ಈಗ ಜಸ್ಟ್ ಆರತಿ ಎಲ್ಲ ಮುಗಿತು. ಸಕ್ಕದಾಗಾಯಿತು. 15 ಮಿನಿಟ್ಸ್ ಇರುತ್ತೆ ಆರತಿ. ಸೊ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದಾರಂತೆ. ನಾನು ಅಲ್ಲಿ ಕೇಳಿದೆ ಏನಿದು ಅಂದ್ಬಿಟ್ಟು. ಈ ಆರತಿ ಬಂದುಬಿಟ್ಟು ಕಾಶಿಲಿ ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಅಂತೆ ಆರತಿ ಆ ಥರ ಮಾಡ್ತಿರೋದು. ಸೊ ಇದು 15 ಮಿನಿಟ್ಸ್ ಇರುತ್ತೆ. ಕಂಪ್ಲೀಟ್ ಸೈಲೆನ್ಸ್ ಇರುತ್ತೆ. ಕಂಪ್ಲೀಟ್ ಫೋನಿಂದ ಹಿಡಿದು ಪ್ರತಿಯೊಂದು ಸ್ವಿಚ್ ಆಫ್ ಮಾಡಿ ಅವ್ರು ಸೈಲೆಂಟಲ್ಲಿಟ್ಟು ಅಲ್ಲಿ ಕೂತ್ಕೊಬೇಕಾಗುತ್ತೆ. 5 ನಿಮಿಷ ಒಂದು ಜ್ಞಾನ ಮಾಡಬೇಕಾಗುತ್ತೆ. ಅದಾದಮೇಲೆ 10 ನಿಮಿಷ 15 ನಿಮಿಷ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ ಮಂಗಳಾರತಿ ಇರುತ್ತೆ. ಸಕ್ಕತ್ತಾಗಿತ್ತು. ನ್ಯೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು. ಸೊ ಹೇಗೆ ಅನ್ನಿಸ್ತಾ? ಸೂಪರ್, ಚೆನ್ನಾಗಿತ್ತಾ? ಇವತ್ತು ಬಂದಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು. ನಾವು ಇಷ್ಟೊತ್ತು ಬಂದು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಜನ, ನಾನು ಅಂದ್ಕೊಂಡಿದ್ದೆ ಜನ ಇಲ್ಲ ಅಂದ್ಬಿಟ್ಟು, ಬಟ್ ಫುಲ್ ಕಂಪ್ಲೀಟ್ ತುಂಬಿದ್ರು ಜನ ಆರತಿಗೆ. ಸೊ ಫೈನಲಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಸೊ ನಮಗೆ ಪ್ರಸಾದ ಆಗಿ ತೆಂಗಿನಕಾಯಿ ಮತ್ತು ಹೂವು ಮತ್ತು ಬಿಲ್ವಪತ್ರ ಕೊಟ್ಟಿದ್ದರು. ಸೊ ಈಗೆಲ್ಲ ಮುಗೀತು. ಪ್ರಸಾದ ಕೂಡ ತಿಂದು ಈಗ ಹೊರಟಿದ್ದೀವಿ. ಇವತ್ತು ಡೇ ಸಕ್ಕತ್ತಾಗಿತ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ನೋಡಬೇಕು ಇವಾಗ ಒಂದವೇ ಹೋಗ್ತಾ ಏನಾನ ಸ್ವಲ್ಪ ಊಟ ಏನಾನ ಮಾಡ್ಕೊಂಡು ಹೋಗಬೇಕು. ಹಿಂದೆ ಈಶಾ ಹೇಗೆ ಕಾಣಿಸ್ತಿದೆ? ಸೊ ನಾನು ಅದೇ ಹೇಳಿದೆಲ್ಲ ಸ್ಟಾರ್ಟಿಂಗಲ್ಲಿ ನಾನು ಎಂಟ್ರಿ ಆಗುವಾಗನೇ ಹೇಳಿದೆ, ಒಂಥರ ತುಂಬ ಪೀಸ್ಫುಲ್. ಇಡೀ ತಿಂಗಳಲ್ಲಿ ಏನು ಸ್ಟ್ರೆಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ, ವರ್ಕ್ ಪ್ರೆಷರ್ಸ್ ಆಗಿರ್ಬೋದು, ಕಮಿಟ್ಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಬಿಟ್ಟು ಒನ್ ಡೇ ನೀವು ಅಟ್ಲೀಸ್ಟ್ ಸ್ಪೆಂಡ್ ಮಾಡಿದ್ರೆ ಯುವರ್ ಮೈಂಡ್ ವಿಲ್ ಬಿ ಫುಲ್ ಫ್ರೀ. ಸೊ ಐ ಹೋಪ್ ನನಗಂತೂ ಪೀಸ್ಫುಲ್ ಸಿಕ್ತಪ್ಪ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ. ಆ್ಯಂಡ್ ನೀವು ಯಾರನ್ನ ಬರ್ತೀರಾ ಅಂದರೆ ದಯವಿಟ್ಟು ಈ ಮಂಗಳಾರತಿ ಅಟ್ಲೀಸ್ಟ್ ಒನ್ಸ್ ಅಟೆಂಡ್ ಮಾಡಿ. ಎವ್ರಿ ಡೇ 9:15ಕ್ಕೆ 9:15ಗೆ ಸ್ಟಾರ್ಟ್ ಮಾಡ್ತಾರೆ. ಕ್ಯೂ ಇರುತ್ತೆ. ಸೊ ನೀವು ಅಟೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಇವಾಗ ನಮ್ಮ ಕಾರ್ ಅಲ್ಲಿ ಬರ್ತಿದೆ ಎಂಟ್ರೆನ್ಸ್ ಹತ್ರ. ಸೊ ನಾವು ಅಲ್ಲಿ ಹೋಗ್ತಿದ್ದೀವಿ. ಎಂಟ್ರೆನ್ಸ್ ಅಲ್ಲಿದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದ್ಸಲ ನೋಡಿ ಹಿಂಗಿದೆ ಸ್ಪೇಸ್. ಸಿಕ್ಕಾಪಟ್ಟೆ ದೊಡ್ಡದಿದೆ. ಯಾರೆಲ್ಲ ಇನ್ನೂ ಬಂದಿಲ್ಲ ಅಥವಾ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಬರ್ಬೋದು ಆರಾಮಾಗಿ. ತುಂಬ ಚೆನ್ನಾಗಿದೆ. ಹೇಗಿತ್ತು ಆರತಿ ಹೇಗಾಯಿತು? ಚೆನ್ನಾಗಾಯ್ತಾ? ಪ್ರಶ್ನೆ ಚೆನ್ನಾಗಾಯ್ತು. ಕಾದಿದ್ದಕ್ಕೆ ಒಳ್ಳೇದಾಯ್ತಾ? ಚೆನ್ನಾಗಿತ್ತು. ರೋಮಾಂಚನ ಮತ್ತು ಫುಲ್ಲು ಅದು ಭಜನೆ ಸ್ಟಾರ್ಟ್ ಆದ ತಕ್ಷಣ ಫುಲ್ಲು ಗೂಸ್ ಬಂತು. ಸೊ ಸಖತ್ತಾಗಿತ್ತು. ಗಾಯ್ಸ್, ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಈಶ್ವರ ಟೆಂಪಲ್ಗೆ ಹೋಗಿದ್ದು, ಅಲ್ಲಿನ ಪೂಜೆ ಆಗಿರ್ಬೋದು ಮತ್ತು ಆರತಿ ಆಗಿರ್ಬೋದು, ತುಂಬ ಚೆನ್ನಾಗಾಯಿತು. ಸೊ ನೀವು ಮಿಸ್ ಮಾಡದೆ ಯಾವಾಗಾದರೂ ಫ್ರೀ ಇರುವಾಗ ಹೋಗಿ ಬನ್ನಿ, ಫ್ಯಾಮಿಲಿ ಸಮೇತ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ನೋಡೋದಕ್ಕೆ. ಆ್ಯಂಡ್ ಇಷ್ಟು ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲವ್ ಯು. ಬಾಯ್.